ನಮಸ್ಕಾರ. ನೀವು ನೋಡ್ತಾ ಇದ್ರ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಇವತ್ತು ನಾವು ಆಕಾಶ್ ಆಡಿಯೋ ಸ್ಟುಡಿಯೋದಲ್ಲಿ ಇದ್ದೀವಿ. ಯಾಕೆ ಇಲ್ಲಿದ್ದೀವಿ ಅನ್ನೋದಾದರೆ, ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಇನ್ನೂ ಹೊಸ ಸಿನಿಮಾಗಳನ್ನು ಕೊಡೋದಕ್ಕೆ ಹೊಸ ನಿರ್ದೇಶಕರಾಗಿ ಫಸ್ಟ್ ಫಿಲ್ಮ್ ರೂಬಿ ಅನ್ನೋ ಚಿತ್ರಕ್ಕೆ ಇವಾಗ ನಿರ್ದೇಶನ ಮಾಡ್ತಾ ಇದ್ದಾರೆ. ಇವ್ರು ಯಾರು ಅನ್ನೋದಾದರೆ, ಈ ಹಿಂದೆ ಬಚ್ಚನ್ ಸಿನಿಮಾ ಆಗಿರ್ಬೋದು, ಮತ್ತು ಮುಂಗಾರು ಮಳೆ ಪಾರ್ಟ್ 2 ಚಿತ್ರ ಆಗಿರ್ಬೋದು, ಮತ್ತು ಕೃಷ್ಣ ಲೀಲಾ ಅನ್ನೋಂತಹ ದೊಡ್ಡ ಹಿಟ್ ಸಿನಿಮಾಗಳಿಗೆ ಚಿತ್ರಕಥೆ ಬರೆದಿರ್ತಕ್ಕಂಥ ರೈಟರ್ ಇದ್ದಾರೆ. ಸೊ ಇವತ್ತು ಇವರು ನಿರ್ದೇಶನ ಮಾಡಿರ್ತಕ್ಕಂತಹ ಒಂದು ಹೊಸ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದು ರೂಬಿ ಅನ್ನುವಂಥ ಚಿತ್ರ. ಈ ಒಂದು ರೂಬಿ ಚಿತ್ರವನ್ನ ಇವತ್ತು ಡಬ್ ಮಾಡ್ತಾ ಇದ್ದಾರೆ ಆಕಾಶ್ ಆಡಿಯೋದಲ್ಲಿ. ಇವತ್ತು ನಮ್ಮ ಜೊತೆಗೆ ಅದರ ನಿರ್ದೇಶಕರು, ರೂಬಿ ನಿರ್ದೇಶಕರಿದ್ದಾರೆ, ಚಿತ್ರದ ನಿರ್ದೇಶಕರು. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಈ ರೂಬಿ ಚಿತ್ರದ ಒಂದು ಅಪ್ಡೇಟ್ಸ್ ಅನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಕೃಷ್ಣ ಲೀಲಾ ಮತ್ತೆ ಮುಂಗಾರು ಮಳೆ ಪಾರ್ಟ್ 2 ಮತ್ತು ಬಚ್ಚನ್ ಅನ್ನೋ ಸಿನಿಮಾ ಕಥೆಯನ್ನು ರೈಟರ್ ಆಗಿದ್ರಿ. ಸೊ ಇವಾಗ ರೂಬಿ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ರ. ಸೊ ನಿರ್ದೇಶಕರಾಗಿ ಮೊದಲನೇ ಸಿನಿಮಾ ಇದಾಗಿದ್ದು ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ ಇದು? ಇಲ್ಲ, ಆ್ಯಕ್ಚುಲಿ ನಾವು ಇಷ್ಟು ವರ್ಷ ಕೆಲಸ ಮಾಡಿರೋದೇ ನಿರ್ದೇಶಕರಾಗಬೇಕು ಅಂತ. ಮೊದಲು ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಆಮೇಲೆ ರೈಟರ್ ಆಗಿ ಕೆಲಸ ಮಾಡಿ ಎಲ್ಲ ಸಿನಿಮಾಗಳು. ಆ ಎಕ್ಸ್ಪೀರಿಯನ್ಸಲ್ಲಿ ಮತ್ತೆ ನಾನು ಒಂದು ಡೈರೆಕ್ಟರ್ ಆಗಬೇಕು ಅನ್ನುವಾಗ ನಾನೊಂದು ರಿಯಲಿಸ್ಟ್ ಬೇಸ್ಡ್ ಇದು ಆ್ಯಕ್ಚುಲಿ ಹೈದರಾಬಾದಲ್ಲಿ ನಡೆದಂಥ ಒಂದು ರಿಯಲಿಸ್ಟ್ ಬೇಸ್ಡ್ ಅದನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಇಬ್ಬರು ಪ್ರೊಡ್ಯೂಸರ್, ಒಂದು ಶಿವರಾಜ್ ಕನಗನಪಲ್ಲಿ ಅಂತ, ಮತ್ತು ಹಿಂದಿಯವರೊಬ್ಬರು ನಿಖುಲ್ ದೇಸಾಯಿ ಅಂತ, ಅವರಿಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿ ದೊಡ್ಡ ಟೆಕ್ನಿಷಿಯನ್ ತಂಡನೇ ನನಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕ್ಯಾಮ್ರಾಮನ್ ಮುಂದೆ ಎ ವೆಂಕಟೇಶ್ ಅಂತ, ರಾಜ್ಕುಮಾರ ಮತ್ತು ಯುವರತ್ನ ಎಲ್ಲ ಮಾಡಿರುವಂಥ ಒಂದು ದೊಡ್ಡ ಕ್ಯಾಮ್ರಾಮನ್ನು, ಮ್ಯೂಸಿಕ್ ಡೈರೆಕ್ಟ್ರು ಆರ್ ಪಿ ಪಟ್ನಾಯಕ್ ಅವ್ರ ಬಗ್ಗೆ ಹೇಳೋಂಗಿಲ್ಲ, ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲ ಟೀಮು. ಮತ್ತು ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಹಿಮೇಶ್ ರೇಷ್ಮಿಯಾ ಮತ್ತು ರೋಹನ್ ಪ್ರೀತ್ ಸಿಂಗ್ ಅವರು ಹಾಡುಗಳನ್ನ ಆಡಿದ್ದಾರೆ. ಸೊ ದೊಡ್ಡ ಟೆಕ್ನಿಷಿಯನ್, ಈವನ್ ಲಿರಿಕ್ಸ್ ಆಗಿರ್ಬೋದು, ಎಡಿಟರ್ ಸುರೇಶ್ ಅರಸ್ ಆಗಿರ್ಬೋದು, ಎಲ್ಲರೂ ಸೇರಿ ಇದೊಂದು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಈಗ ಅದು ಕಂಪ್ಲೀಟ್ ಆಗಿ ಎಲ್ಲ ಮುಗಿದು ಇವಾಗ ಡಬ್ಬಿಂಗ್ ಹಂತಕ್ಕೆ ಬಂದಿದೆ. ಡಬ್ಬಿಂಗು ಕನ್ನಡ ಇಂಡಸ್ಟ್ರಿ ನಿಮಗೆ ಗೊತ್ತಿರ್ಬೋದು, ತುಂಬ ದೊಡ್ಡ ಹಿಟ್ ಸಿನಿಮಾಗಳನ್ನ ಮಾಡಿರೋಂಥ ಒಂದು ದೊಡ್ಡ ಸ್ಟುಡಿಯೋ ಆಕಾಶ್ ಆಡಿಯೋ, ಅಲ್ಲಿ ನಡೀತಾ ಇದೆ. ಇವಾಗ ಅದ್ರ ಪ್ರೋಸೆಸ್ ನಡೀತಾ ಇದೆ. ಇವಾಗ ನಿರ್ದೇಶಕರಾಗಿ ಮೊದಲನೇ ಸಿನಿಮಾ ಇದು ರೂಬಿ ಅನ್ನೋದನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ. ಸೊ ಇದು ಒಂದು ರಿಯಲ್ ಸ್ಟೋರಿ ಅಂತ ಹೇಳ್ತಾ ಇದ್ದೀರಾ. ಸರ್, ಯಾವ ರೀತಿಯಾಗಿದೆ ಈ ಸ್ಟೋರಿ? ಮೊನ್ನೆ ಒಂದು ಸಾಂಗಲ್ಲಿ ನೋಡಿದ್ವಿ, ಕೆಲವೊಂದಿಷ್ಟು ಸಾಂಗ್ಗಳಲ್ಲಿ ಫೈಟ್ ಇದೆಯಾ? ಅದೊಂದು ರಿಯಲ್ ಸ್ಟೋರಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಫೈಟು ಇರ್ಬೋದಲ್ವಾ ಸರ್? ಅಲ್ಲ, ಅದಕ್ಕೆ ಈ ಕತೆಗೆ ತಕ್ಕನಾದ ಫೈಟ್ಸು ಎಲ್ಲವೂ ಇದೆ. ಒಂದು ರಿಯಲ್ ಸ್ಟೋರಿ ಅದನ್ನು ನಾವೀಗ ಅದು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದ್ರದ್ದು ಬೇಸ್ವೇ ಆಗಿರೋದ್ರಿಂದ ಆ ವಿಷಯ ಯಾವುದು ಅಂತಲೂ ಹೇಳೋಂಗಿಲ್ಲ. ಬಟ್ ತುಂಬ ಒಂದು ಸೆನ್ಸೇಷನ್ ಆದಂಥ, ಹೈದ್ರಾಬಾದ್ಲಿ ಒಂದು ದೊಡ್ಡ ವಿಷಯ ಆಗಿರೋಂಥದ್ದು. ಒಂದು ಲವ್ ಸ್ಟೋರಿನ ಈ ಥರನೂ ಇರೋಕ್ಕೆ ಸಾಧ್ಯತೆಗಳಿದೆಯಾ ಅನ್ನೋ ಥರದ್ದು ಒಂದು ಸಿನಿಮಾ ಇದು. ಇದು ತುಂಬ ಲೈಕ್ ಇಲ್ಲಿಂದ ಶುರುವಾಗಿ ಅದು ತುಂಬ ಕಡೆ ಕೇರಳ ಮತ್ತು ಆಗ್ರಾ ಮತ್ತು ಕಾಶಿ, ಕ್ಲೈಮ್ಯಾಕ್ಸ್ ಕಾಶಿಯಲ್ಲಿ ನಡೆಯುತ್ತೆ. ಅದು ತುಂಬ ಜರ್ನಿ ಇರೋ ಥರದ್ದು ಒಂದು ಸಿನಿಮಾ. ಆಮೇಲೆ ಒಂದು ಲವ್ ಸ್ಟೋರಿಗೆ ಅಥವಾ ಒಂದು ಲವ್ನ ಈ ಮಟ್ಟಕ್ಕೂ ಅಥವಾ ಈ ಹಂತಕ್ಕೂ ಯೋಚನೆ ಮಾಡ್ಬೋದಾ ಅನ್ನೋ ಥರ ವೇರಿಯೇಷನ್ ಇರೋ ಥರದ್ದು ಒಂದು ಕತೆ. ರೂಬಿ ಅನ್ನೋ ಫಿಲ್ಮಲ್ಲಿ ಹೊಸ ನಟರಿಗೆ, ಅಂದರೆ ಹೊಸ ಕಲಾವಿದರಿಗೆ ಅವಕಾಶ ಇದೆಯಾ? ಹೊಸೊಬ್ಬರಿಗೆ ತಗೊಂಡು ಮಾಡ್ತಾ ಇದ್ರೆ ಹಳೆ ಕಲಾವಿದರು ಕೂಡ ಇದ್ದಾರೆ? ಇಲ್ಲ, ಇಲ್ಲಿ ಹೊಸಬ್ರು ಮತ್ತು ಹಳಬರು ಎಲ್ಲರೂ ಮಿಕ್ಸ್ ಇದ್ದೀವಿ. ಆ ಥರ ಪರ್ಟಿಕ್ಯುಲರ್ ಥರ ಎಲ್ಲ. ಇದ್ರದ್ದು ಹೀರೋ ಬಂದ್ಬಿಟ್ಟು ರಾಮ ಅಂತ, ಇದಕ್ಕೆ ಮುಂಚೆ ದಿಲ್ಮಾರ್ ಅಂತ ಒಂದು ಸಿನಿಮಾ ಮಾಡಿದ್ರು. ಹೀರೋಯಿನ್ ಬಂದು ವೈಭವಿ ಅಂತ, ಈ ಮಾರ್ಟಿನು ಮತ್ತು ಗಾಳಿಪಟ 2 ಅವ್ರು ಮಾಡಿದ್ರು. ಸೊ ಅದು ಬಿಟ್ಟು ಮಿಕ್ಕಿದ ಎಲ್ಲ ಕಲಾವಿದರು ಎಸ್ಟಾಬ್ಲಿಷ್ ಆಗಿರೋರು ಇದ್ದಾರೆ, ಹೊಸಬ್ರು ಇದ್ದಾರೆ. ತುಂಬ ಅಂದರೆ ನಮಗೆ ಕತೆಗೆ ತಕ್ಕನಾಗಿ ಮ್ಯಾಕ್ಸಿಮಮ್ ಸ್ವಲ್ಪ ಹೊಸಬ್ರನ್ನೇ ಟ್ರೈ ಮಾಡಿದ್ದೀವಿ. ಸೊ ಕೆಲವರು ಮುಖ್ಯ ಪಾತ್ರಗಳು ಬೇರೆ ಬೇರೆ ಇದ್ದಾರೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ರೋಲಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಶ್ಯಾಮ್ ಅಂತ, ತಮಿಳವರು, ನಿಮಗೆ ತಮಿಳು ಮತ್ತು ತೆಲುಗಲ್ಲಿ ಈ ಕಿಕ್ಕು ರೇಸುಗುರಮಲ್ಲೆಲ್ಲ ಮಾಡಿದಂಥ ಶ್ಯಾಮ್ ಅವರು ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಸರ್, ಓವರಾಲ್ ಆಗಿ ಇವಾಗ ಈ ಸಿನಿಮಾವನ್ನ ಮಾಡಬೇಕಾದ್ರೆ ನಿಮ್ಗೆ ಅನ್ಸಿರ್ಲಿಲ್ವಾ ಇಷ್ಟು ದಿನ ಚಿತ್ರಕಥೆ ಮಾಡ್ತಾ ಇದ್ದೆ? ಇವಾಗ ಕನ್ನಡ ಚಿತ್ರರಂಗದಲ್ಲಿ ತುಂಬ ಅಂದರೆ ಸ್ಟಾರ್ ಹೀರೋಗಳೆಲ್ಲ ಪೈಪೋಟಿ ಕೊಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ. ಸೊ ನಿಮ್ಗೆ ಏನು ಅನ್ನಿಸ್ತು? ಈಗ ನಾನು ಈ ಒಂದು ಕಥೆ ಮಾಡಿದರೆ ತುಂಬ ಸ್ಮೂತ್ ಆಗಿರುವಂತಹ ಕಥೆ ಇದೆ ಇದು, ಅಂದರೆ ಫಿಲ್ಮಲ್ಲಿ ಇವಾಗ ನಾನು ಫಸ್ಟ್ ನಿರ್ದೇಶನ ಮಾಡ್ತಾ ಇದ್ದೀನಿ, ಇದು ಓಡುತ್ತಾ ಸಿನಿಮಾ ಅನ್ನೋದು ನಿಮಗೆ ಅನ್ಸಿಲ್ವಾ? ಇವಾಗ ಆಫ್ಟರ್ ಕರೋನಾ ಏನಾಗಿದೆ, ಇವಾಗ ಜನರ ಮನಸ್ಥಿತಿ ಮತ್ತು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ತಾ ಇದ್ದಾರೆ. ಈವನ್ ಇಂಡಿಯನ್ ಅಲ್ಲ, ಅದರ್ ಲ್ಯಾಂಗ್ವೇಜ್ ಸಿನಿಮಾಸು ನೋಡ್ತಾ ಇದ್ದಾರೆ. ಸೊ ಇವಾಗ ಜನಕ್ಕೆ ಅಥವಾ ಇಲ್ಲಿ ರೆಗ್ಯುಲರ್ ಫಾರ್ಮ್ಯಾಟು ಈ ಸಿನಿಮಾ, ಇಲ್ಲಿ ಫೈಟ್ ಬರುತ್ತೆ ಅಥವಾ ಇನ್ನೊಂದು ರೆಗ್ಯುಲರ್ ಎಮೋಷನ್, ಅದನ್ನು ಬ್ರೇಕ್ ಮಾಡೋ ಥರದ್ದು. ಈಗ ಏನಂದರೆ ಯಾರಿಗೂ ಆ ಥರದ್ದು ದೊಡ್ಡ ಇದಿಲ್ಲ. ಕಲಾವಿದ ಬೇಕು, ಒಳ್ಳೆ ಕತೆ ಬೇಕು, ಅದು ಇವರೇ ಮಾಡಬೇಕು ಅನ್ನೋ ಥರದ್ದು ಯಾವುದೂ ಇದಿಲ್ಲ. ಅದೆಲ್ಲ ಈಗ ಆ ಥರದ್ದು ಇದೆಲ್ಲ ಬ್ರೇಕ್ ಆಗಿದೆ ಸಿನಿಮಾ. ಇವಾಗ
ವೆರಿ ಇಂಪಾರ್ಟೆಂಟ್ಲಿ ನೀವೆಲ್ಲ ಈಗ ನೀವು ಯಾವುದೇ ತಮಿಳು, ತೆಲುಗು, ಹಿಂದಿ ಯಾವುದೇ ತೊಗೊಂಡ್ರು ಹಿಟ್ಟಾಗ್ತಿರೋ ದೊಡ್ಡ ಹಿಟ್ಟಾಗ್ತಿರೋ ಸಿನಿಮಾಗಳೆಲ್ಲ ಚಿಕ್ಕ ಚಿಕ್ಕ ಕಥೆಗಳು. ಅಂದರೆ ಹೌದು ಆ ಕಥೆನ ಜನಕ್ಕೆ ಹೇಳಿದರೆ ಅಥವಾ ನೋಡೋದಕ್ಕೆ ತುಂಬ ಇಂಟ್ರೆಸ್ಟ್ ಆಗಿರೋಂಥ ಕಥೆಗಳು. ಸರ್, ಇವಾಗ ಏನಾಗ್ತಾ ಇದೆ ಗೊತ್ತಾ, ಸೋಷಿಯಲ್ ಮೀಡಿಯಾ ಬಂದಾದ ತಕ್ಷಣ ಪ್ರತಿಯೊಬ್ಬರು ಯೂಟ್ಯೂಬಲ್ಲಾಗಲಿ ರೀಲ್ಸ್ಗಳಲ್ಲಾಗಲಿ ತಮ್ಮ ಒಂದೊಂದು ಮೆಸೇಜನ್ನು ಕೊಡ್ತಾ ಇರ್ತಾರೆ. ಇವಾಗ ಸಿನಿಮಾ ರಂಗಕ್ಕಿಂತ ನೋಡೋದಾದರೆ ಜಾಸ್ತಿ ಯೂಟ್ಯೂಬರ್ಸೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಥಿಯೇಟರ್ಗಳಿಗೆ ಬರೋದು ಕಡಿಮೆ ಆಗ್ತಾ ಇದೆ ಅನ್ನೋದು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಇದಕ್ಕೆ ಈ ಸಂದರ್ಭದಲ್ಲಿ? ಯಾಕಂದರೆ ನಿಮ್ಮದು ಒಂದು ರೂಬಿ ಚಿತ್ರ ಬಿಡುಗಡೆ ಆಗೋದಿದೆ. ಸೊ ಈಗ ಯೂಟ್ಯೂಬರ್ಸ್ ಕೂಡ ಶಾರ್ಟ್ ಫಿಲ್ಮ್ಸನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದರಿಂದ ನಿಮಗೆ ಏನಾದರೂ ಆಗುತ್ತಾ ಪ್ರಾಬ್ಲಮ್? ಇಲ್ಲ ಅದು ಯೂಟ್ಯೂಬ್ ಅಥವಾ ಬೇರೆ ಏನಿದೆ ಅದು ನಿಮಗೆ ಮೊಮೆಂಟ್ರಿ, ಅದು ಹೌದು. ಫ್ರೀಯಾಗಿ ಸಿಗುವಂಥದ್ದು. ಅದು ಹೌದು. ಎಲ್ರಿಗೂ ಬೇಕು ಇವಾಗ ಚಿಕ್ಕ ಎಂಟರ್ಟೈನ್ಮೆಂಟ್. ಹ್ಮ್. ವ್ಯಾಸ್ ಸಿನಿಮಾ ಅನ್ನೋದು ಅದಕ್ಕೆ ಒಂದು ಟೈಮ್ ಇದೆ. ಆಮೇಲೆ ಹೌದು. ನಿಮಗೆ ನೀವು ಎಲ್ಲೇ ತೊಗೊಂಡ್ರು, ನೀವು ಚಿಕ್ಕ ಕತೆ ಅಥವಾ ಹಿಟ್ಟಾಗಿರೋ ಯಾವುದೇ ಸಿನಿಮಾ ತೊಗೊಂಡ್ರು ಅದೊಂದು ಒಳ್ಳೆ ಕತೆ ಇರುತ್ತೆ. ಹೌದು ಒಂದು ಒಳ್ಳೆ ಕತೆ ಅಥವಾ ಒಂದು ಒಳ್ಳೆ ಸಿನಿಮಾ ಫೇಲ್ ಆಗಿದ್ದು ಉದಾಹರಣೆ ಇರಲ್ಲ. ನೀವು ಯಾವ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಲ್ಯಾಂಗ್ವೇಜ್ ಹೌದು ತೊಗೊಂಡ್ರು ಒಂದು ಒಳ್ಳೆ ಸಿನಿಮಾ ಅಂದರೆ ಅದು ಎಲ್ಲ ಲ್ಯಾಂಗ್ವೇಜಲ್ಲಿ ಹೋಗಿ ನೋಡಿದರೆ. ಈಗ ಇತ್ತೀಚಿನ ದಿವಸಗಳಲ್ಲಿ 3.5 ಗಂಟೆ 3.25 ಗಂಟೆ ಸಿನಿಮಾ ಮಾಡ್ತಾ ಇದ್ದಾರೆ. ಬಿಕಾಸ್ ಹೌದು. ಜನಕ್ಕೆ ಅಷ್ಟು ಪೇಷನ್ಸು ಇದೆ. ಸುಮ್ಮನೆ ನಾವು ಅನ್ಕೋತಾ ಇದ್ವಿ ಅಷ್ಟೇ. ಹೌದು ಇವೆಲ್ಲ ಈ 3.5 ಗಂಟೆ 3.25 ಗಂಟೆ ದುರಂಧರ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಆ ಸಿನಿಮಾಗಳೆಲ್ಲ ಒಂದು ಎಮೋಷನ್ ಇಟ್ಕೊಂಡು ಅಷ್ಟು ಲೆಂತಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಪೇಷನ್ಸಿಂದ ಜನ ನೋಡೋಕ್ಕೂ ರೆಡಿ ಇದ್ದಾರೆ. ಸರ್, ಇವಾಗ ಓವರಾಲ್ ಈ ಸಿನಿಮಾದಲ್ಲಿ ರೂಬಿ ಫಿಲ್ಮಲ್ಲಿ ಎಷ್ಟು ಸಾಂಗ್ಗಳಿದೆ ಸರ್? ಇದರಲ್ಲಿ 5 ಸಾಂಗ್ ಇದೆ. ಓಕೆ. ಅದೇ 5 ಸಾಂಗೂ ತುಂಬ ಬೇರೆ ಬೇರೆ ಇದರ ವಿಷಯಗಳಿದೆ. ಅದು ಫಸ್ಟ್ ಟೈಮ್ 2 ಸೌತ್ ಇಂಡಿಯಾದಲ್ಲಿ 2 ಸಾಂಗನ್ನು ಹಿಮೇಶ್ ರೇಷ್ಮೆ ಅವರು ಹಾಡಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗನ್ನು ರೋಹನ್ ಪ್ರೀತ್ ಸಿಂಗ್ ಅಂತ ತುಂಬ ದೊಡ್ಡ ಸಿಂಗರ್ ಅವರು, Okay. ಬಾಂಬೆಯಲ್ಲಿ ನೇಹಾ ಕಕ್ಕರ್ ಅಂತ ಇದಾರಲ್ಲ ಅವ್ರ ಹೌದು. ಹಸ್ಬೆಂಡ್, ಅವರು ಒಂದು ಸಾಂಗ್ ಹಾಡಿದ್ದಾರೆ. ಮತ್ತು ಇನ್ನೆರಡು ಸಾಂಗು ಲೇಡಿ ಓರಿಯೆಂಟೆಡ್ ಆಗಿದೆ. ಸರ್, ಅಂದ್ರೆ ಈ ಚಿತ್ರತಂಡದ ಬಗ್ಗೆ ಅಂದ್ರೆ ಯಾವ ಊರುಗಳಲ್ಲಿ, ಅಂದ್ರೆ ಯಾವ್ಯಾವ ಪ್ಲೇಸ್ಗಳಲ್ಲಿ ನೀವು ಇದನ್ನ ಶೂಟ್ ಮಾಡಿದ್ದೀರಾ? ಅದೇ ಹೇಳಿದ್ನಲ್ಲ, ಇವಾಗ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ಮು ಮೈಸೂರಲ್ಲಿ ನಡೆಯುವಂಥ ಕಥೆ ಇದು. ಮೈಸೂರಲ್ಲಿ ಮ್ಯಾಕ್ಸಿಮಮ್ ಶೂಟ್ ಮಾಡಿದ್ದೀವಿ. ಅದಾದಮೇಲೆ ಕೇರಳ, ಓಕೆ. ವಯನಾಡು, ಅಲ್ಲಿಂದ ನಾವು ಡೆಲ್ಲಿ, ತಾಜ್ ಮಹಲ್, ಆಗ್ರಾ, ಆಮೇಲೆ ಮೇಜರ್ ಪೋರ್ಷನ್ ಕಾಶಿಯಲ್ಲಿ ಶೂಟ್. ಇದು ಮ್ಯೂಸಿಕಲ್ ಲವ್ ಸ್ಟೋರಿ ಆಗಿರೋದ್ರಿಂದ ಮ್ಯೂಸಿಕ್ ತುಂಬ ಟೈಮ್ ತೊಗೊಂಡು, ಆಮೇಲೆ ಆ ಸಿಂಗರ್ಸು ಮತ್ತು ತುಂಬ ವರ್ಷಗಳು ಆಫ್ಟರ್ 10 ಇಯರ್ಸು ಆರ್ ಪಿ ಪಟ್ನಾಯಕ್ ಕಮ್ ಬ್ಯಾಕ್ ಮಾಡಿದ್ದಾರೆ, ಮತ್ತೆ ಓಕೆ. ಮ್ಯೂಸಿಕ್ ಮಾಡಿದ್ದಾರೆ. ಇದು ಮ್ಯೂಸಿಕ್ಕಿಗೆ ತುಂಬ ಟೈಮ್ ತೊಗೊಂಡಿದ್ದೀವಿ. ಆಮೇಲೆ ಅವರೆಲ್ಲ ಅದಕ್ಕೆ ಟೈಮು ಪ್ಲಸ್ ಇನ್ವೆಸ್ಟ್ಮೆಂಟು, ಥ್ಯಾಂಕ್ಸ್ ಟು ಒನ್ಸ್ ಅಗೇನ್ ನನ್ನ ಪ್ರೊಡ್ಯೂಸರ್ಸು. ಇಷ್ಟು ದೊಡ್ಡ, ಅದು ಹೊಸ ಡೈರೆಕ್ಟ್ರಿಗೆ, ಒಂದು ಹೊಸ ಆ್ಯಕ್ಟರ್ಗಳ ಮೇಲೆ ಇಷ್ಟು ದೊಡ್ಡ ಅಮೌಂಟನ್ನು ಮ್ಯೂಸಿಕ್ಕಿಗೆ ಹಾಕಿರೋದು ನಾನು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಬಜೆಟ್ ಆಗಿರ್ಬೋದು ಸರ್ ಈ ಸಿನಿಮಾ ಮಾಡೋಕ್ಕೆ? ಇದು ಒಂದು ಇವತ್ತಿನ ಇಲ್ಲಿ ಹಂತದವರೆಗೂ ಒಂದು 6 ಕೋಟಿ ಖರ್ಚಾಗಿದೆ. ಸಿನಿಮಾದು ಬಜೆಟ್ಗಿಂತ ನಮ್ಮ ಈ ಟೆಕ್ನಿಷಿಯನ್ಸು ಮತ್ತು ಮ್ಯೂಸಿಕ್ಕಿಗೆ ಹೆವಿ ಬಜೆಟ್ ಇದೆ. ಯಾಕಂದರೆ ಟೆಕ್ನಿಷಿಯನ್ನಿಂದನೇ ಸಿನಿಮಾ ಆಗೋದು. ಹೌದು. ಸೊ ಹಾಗಾಗಿ ನಾವೇನು ಸಿನಿಮಾ ಇದೆ ಅದು ಆರ್ಟಿಸ್ಟ್ಗಳೆಲ್ಲ ಚಿಕ್ಕವರಿದ್ರು ಟೆಕ್ನಿಷಿಯನ್ ದೊಡ್ಡವರಿದ್ದಾರೆ. ಹಾಗಾಗಿ ಅದು ಬಜೆಟ್ ಜಾಸ್ತಿ ಆಗಿದೆ. ಹೌದು ಸರ್. ಇವಾಗ ಒಂದು ಚಿತ್ರ ಮಾಡಬೇಕಾದ್ರೆ ಕೆಲವೊಂದು ಅಂದರೆ ಅಲ್ಲಿ ಒಂದು ಮೂಮೆಂಟ್ಗಳು ನಡೀತಾ ಇರುತ್ತೆ. ನಿಮಗೆ ಕಷ್ಟ ಅನಿಸಿಲ್ವಾ ಈ ಫಿಲ್ಮ್ ಮಾಡಬೇಕಾದ್ರೆ? ಇಲ್ಲ ಮೇಡಮ್, ಅದು ತುಂಬ ಸಲ ಅನಿಸುತ್ತೆ. ಯಾಕೆಂದರೆ ಈಗ ಒಂದು ಕಥೆನ ಕನ್ವಿನ್ಸ್ ಮಾಡಿ ಆಸ್ ಎ ರೈಟರ್ ಆಗಿರುವಾಗ ಬೇರೆ ವಿಷಯಗಳು, ಹೌದು. ಆಸ್ ಎ ಡೈರೆಕ್ಟರ್ ಆಗಿ ಬರುವಾಗ ತುಂಬ ನಮಗೆ ಗೊತ್ತಿಲ್ಲದೆ ಇರೋ ಒಂದಿಷ್ಟು ವಿಷಯಗಳು ನಮಗೆ ಬರುತ್ತೆ. ವೆರಸ್ ಬಜೆಟ್ ಇರ್ಬೋದು ಅಥವಾ ಹ್ಯಾಂಡ್ಲಿಂಗ್ದ ಬೇರೆ ಬೇರೆ ಹೌದು. ಟೆಕ್ನಿಷಿಯನ್ಸ್ ಇವ್ರದ್ದೆಲ್ಲ ಅಥವಾ ಆರ್ಟಿಸ್ಟ್ಗಳು ಅದೆಲ್ಲ ಬರುತ್ತೆ. ಬಟ್ ಇದು ಪ್ರೋಸೆಸ್ ಆಫ್ ಸಿನಿಮಾ ಮೇಕಿಂಗಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಅಲ್ಟಿಮೇಟ್ಲಿ ಏನಂದರೆ ಒಂದು ಕಥೆನ ಇನ್ನೊಬ್ಬ ವ್ಯಕ್ತಿಗೆ ಹೇಳಿ ಕನ್ವಿನ್ಸ್ ಮಾಡಿ ಅವರು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನುವಾಗ ತುಂಬ ಡೌಟ್ಸ್ ಬರುತ್ತೆ ಎಲ್ಲರ ಮೈಂಡಲ್ಲೂ. ಆಮೇಲೆ ಇವಾಗ ಅಷ್ಟು ದೊಡ್ಡ ಅಮೌಂಟ್ನ ನನ್ನ ನಂಬಿ ಹಾಕ್ಬೇಕಾ ಬೇಡವಾ ಅನ್ನೋದಕ್ಕೆ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ ಎನಿ ಹ್ಯೂಮನ್ಗೆ. ಸೊ ಅದನ್ನು ನಾನು ಮೈನಸನ್ನು ಅಥವಾ ಇದನ್ನು ಅದಷ್ಟು ಒಂದು ಸೆಕೆಂಡ್ ಮತ್ತೆ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ, ಬಿಕಾಸ್ ನನಗೆ ಇಷ್ಟು ದೊಡ್ಡ ಸಪೋರ್ಟ್ ಮಾಡಿ ಈ ಸಿನಿಮಾ ಅಷ್ಟು ಬೇಗ ಮುಗಿಸಿ ನಾನು ಇಲ್ಲಿ ಬಂದು ಕೂತಿರೋದಕ್ಕೆ ಒಂದ್ಸಗೆ ನನ್ನ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಹೌದು ಸರ್, ಇವಾಗ ನೀವು ಅಲ್ಲಿ ಕಾಶಿಯಲ್ಲಿ ಮಾಡಿದ್ರಿ, ಅಲ್ಲೆಲ್ಲ ಹೆಣ್ಗಳು ಸುಡ್ತಾ ಇರ್ತಾರೆ, ಅಲ್ಲೆಲ್ಲ ಮಾಡಿದ್ರೆ ಸರ್ ಅಲ್ಲಿ ಕಷ್ಟ ಆಗಿಲ್ವಾ ಶೂಟ್ ಮಾಡೋಕ್ಕೆ? ತುಂಬ ಜನ ಇರ್ತಾರೆ. ಇಲ್ಲ ಅದೆಲ್ಲ ಆಗಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಬಂದಿದ್ದೀವಿ. ಅಲ್ಲಿ ಬೇರೆ ಬೇರೆ ಥರ ಏನೋ ಮಾಡಿದ್ದೀವಿ. ಅದು ಸಿನಿಮಾದಲ್ಲಿ ನೋಡಬೇಕು. ಯಾಕೆಂದರೆ ಅದೊಂದು ಅಲ್ಲಿ ಯಾವ ವಿಷಯಕ್ಕೆ ಕಾಶಿಗೆ ಹೋಗ್ತಾರೆ ಅದನ್ನು ಉಲ್ಟಾ ಮಾಡಿದ್ವಿ, ಬೇರೆ ಏನೋ ವಿಷಯಗಳಿಗೆ ಮಾಡಿದ್ವಿ. ಅಲ್ಲಿ ಕೆಲವು ಅಂದರೆ ನಮ್ಮ ಟ್ರೆಡಿಷನಲ್ಲಿ ನಡೆಯೋಂಥ ಒಂದು ಚೂರು ಕಲ್ಚರಲ್ ಇದು ಬರೋ ಥರದ ವಿಚಾರಗಳನ್ನೆಲ್ಲ ಮಾಡಿದ್ದೀವಿ. ಸೊ ಅದು ಆನ್ ಸ್ಕ್ರೀನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅದರಿಂದ ಆಗಿ ಸ್ಟೇಷನ್ಗೆ ಹೋಗಿ ಎಲ್ಲ ಬಂದು ಎಲ್ಲ ಮಾಡಿದ್ದೀವಿ. ಬಟ್ ಆ ಥರದ್ದೇನು ದೊಡ್ಡ ಇದಿರ್ತಾರಲ್ಲ. ಬಟ್ ನಾವು ಇದು ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ. ನಾವು ಹೋಗಿ ಇಲ್ಲಿ ನಾವು ಶೂಟ್ ಮಾಡ್ತೀವಿ ಅನ್ನುವಾಗ ತುಂಬ ಅಂದರೆ ಮಿನಿಮಲ್ ಕರ್ಕೊಂಡು ಹೋಗಿ
ನಾವು ಅಲ್ಲಿ ಈಗ ಒಂದು 8 ದಿವಸದಲ್ಲಿ ಮಾಡಬೇಕಾಗಿರೋ ಕೆಲಸನ 5-6 ದಿವಸಕ್ಕೆ ಮಾಡುವಾಗ ತುಂಬ ಅದೇ ಎಲ್ಲರೂ ತುಂಬ ಶ್ರಮ ಅಂದ್ರೆ ಒಂದೊಂದು ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ದಿನಗಳಾಗಿರ್ಬೋದು ಸರ್ ಇವಾಗ? ಅದೇ ನಮಗೆ ಕಾಶಿಯಲ್ಲಿ ನಾವೊಂದು 7 ಡೇಸ್ ಮಾಡಿದ್ವಿ. 2 ಡೇಸ್ ತಾಜ್ ಮಹಲ್ ಮಾಡಿದ್ವಿ. ಕೇರಳದಲ್ಲಿ ಒಂದು 7-8 ಡೇಸ್ ಮಾಡಿದ್ವಿ. ಇನ್ನು ಬ್ಯಾಂಗ್ಳೂರು, ಮೈಸೂರು ಮತ್ತು ಮಂಗಳೂರಲ್ಲಿ ಮಾಡಿದ್ವಿ. ರೂಬಿ ಅನ್ನೋ ಫಿಲ್ಮ್ದು ಇವಾಗ ಡಬ್ಬಿಂಗ್ ನಡೀತಾ ಇದೆ. ಸೊ ಯಾವಾಗ ಈ ಒಂದು ಫಿಲ್ಮ್ ಸಾಂಗ್ಸ್ ಯಾವಾಗ ರಿಲೀಸ್ ಮಾಡ್ತೀರಾ ಸರ್? ಇವಾಗ ಅದೇ ಇನ್ನು ಟ್ರೈಲರ್ ಲಾಂಚ್ ಆಗಿಲ್ಲ. ಅದೇ ಟ್ರೈಲರ್ ಲಾಂಚ್ ಇಲ್ಲ. ಇದು ಮುಂಚೆ ನಾವು ಆಡಿಯೋದು ಪ್ಲಾನ್ ನಡೀತಾ ಇದೆ. ಈಗ ಕಂಪ್ಲೀಟ್ ಆಗಿದೆ. ಇದು ಫಸ್ಟ್ ಟೈಮ್ ಇವಾಗ ಹಿಮೇಶ್ ರೇಷ್ಮೆ ಆಡಿರೋದ್ರಿಂದ ಅವರು ಬರೋ ಚಾನ್ಸಸ್ಸು ಇದೆ ಆನ್ ಬೋರ್ಡ್ ಆಸ್ ಎ ಇದಕ್ಕೆ. ಅದ್ರದ್ದು ಪ್ರೋಸೆಸ್ ಮಾತುಕತೆ ನಡೀತಾ ಇದೆ. ಆಮೇಲೆ ನಾವು ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮ್ಯೂಸಿಕ್ಗೆ ಹಾಕಿರೋದ್ರಿಂದ ನಾವು ಅಷ್ಟು ಆಡಿಯೋನು ಬೇರೆ ಲೆವೆಲ್ಲಿ ಇದು ಮಾಡಬೇಕು. ಸೊ ಅದರದ್ದು ಪ್ರೋಸೆಸ್ ನಡೀತಾ ಇದೆ, ವರ್ಕ್ ನಡೀತದೆ. ಮೇ ಬಿ ಇನ್ನೊಂದು 15-20 ಡೇಸಲ್ಲಿ ಒಂದು ಅಪ್ಡೇಟ್ ಬರುತ್ತೆ ರೂಬಿ ಬಗ್ಗೆ. ಓಕೆ. ಈ ಫಿಲ್ಮ್ ಅಂದ್ರೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಯಾವಾಗ ಲಾಂಚ್ ಆಗುತ್ತೆ? ಇಲ್ಲ, ಜುಲೈ ಎಂಡ್ ಅಥವಾ ಆಗಸ್ಟ್ ಅಂತ ಅನ್ಕೊಂಡು. ಅಂದ್ರೆ ಈ ವರ್ಷದಲ್ಲೇ ಆಗುತ್ತೆ, ರಿಲೀಸ್ ಆಗುತ್ತೆ. ಅಂದ್ರೆ ಇವಾಗ ನೀವು ಹೀರೋಯಿನ್ಸ್ ಆಗಲಿ, ಹೀರೋ ಜೊತೆಗಳಾಗಲಿ, ಇವಾಗ ಆಕ್ಟರ್ಸ್ ಇರ್ತಾರಲ್ವಾ, ಸೊ ಅವ್ರ ಜೊತೆಗೆ ಯಾವುದಾದ್ರೂ ಫನಿ ಮೂಮೆಂಟ್ಸ್ ಆಗಿರೋದು? ಆ ಥರದ್ದು ಯಾವುದೂ ಇದಿಲ್ಲ. ಏಕೆಂದರೆ ಇದು ತುಂಬ ಸ್ವಲ್ಪ ಸೀರಿಯಸ್ ಪ್ಯಾಟರ್ನ್. ನಮ್ಮಲ್ಲಿ ವರ್ಕು ನಮ್ಗೆ ಏನಿತ್ತಂದರೆ ತುಂಬಾ ಶೆಡ್ಯೂಲ್ಡ್ ತುಂಬ ಇದಾಗಿರೋದ್ರಿಂದ ನಮ್ಗೆ ಅಷ್ಟು ಥರದ್ದೇನಿಲ್ಲ. ಬಟ್ ಎಲ್ಲವೂ ಕೆಲಸನೂ ತುಂಬ ಈಸಿಯಾಗಿ ಅಂದರೆ ಎಲ್ಲರೂ ಸೇರಿ ಮಾಡಿದ್ವಿ. ಈವನ್ ನಮ್ಮ ಆರ್ಟಿಸ್ಟ್ ಹೀರೋಯಿನ್ ವೈಬಿ ಅವರು ಕನ್ನಡ ಕಲಿತು ಕನ್ನಡನ ಇದು ಮಾಡಿ, ಮತ್ತು ನಮ್ಮ ರಾಮ್ಗೆ ಬೇರೆ ಥರದ ಒಂದು ದಿಲ್ ಮಾರ್ಟು ಈ ಪಿಕ್ಚರ್ಗೆ ಬೇರೆದೇ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು. ಅದಕ್ಕೆಲ್ಲ ತುಂಬ ಎಫರ್ಟ್ ಹಾಕಿ ಒನ್ಸ್ ಅಗೇನ್ ಅವ್ರು ಬೇರೆ ಕ್ಲಾಸಸ್ಗೆ ಹೋಗಿ, ಆಮೇಲೆ ಈವನ್ ಹೀರೋಯಿನ್ ಅಷ್ಟೇ ಅಲ್ಲಿಂದ ಬಂದು ಕನ್ನಡ ಕಲಿತು, ಮತ್ತು ಕಥಕ್ದು ಒಂದು ಕ್ಲಾಸೇ ತೊಗೊಂಡವರು, ಕಥಕ್ ಡ್ಯಾನ್ಸರ್ ಅದರಲ್ಲಿ. ಸೊ ಅವರು ಒಂದು ಕ್ಲಾಸ್ ತೊಗೊಂಡು ಪಕ್ಕ ಪ್ರೊಫೆಷ್ನಲ್ ಥರ ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿದ್ದಾರೆ. ತುಂಬ ಶ್ರಮ. ಅಂದರೆ ಇವಾಗ ಈ ಫಿಲ್ಮಿಗೆ ಅವರೇ ಡಬ್ ಮಾಡ್ತಾ ಇದ್ದಾರೆ ಸರ್? ಅವ್ರದ್ದು ಅದು ಒಂದು ಪ್ರಯತ್ನ ನಡೆಯುತ್ತೆ. ಈಗ ಬರ್ತಾರೆ ಅವರು ನೆಕ್ಸ್ಟ್. ಓವರ್ ಆಲ್ ಸಪೋರ್ಟ್ ಹೇಗಿತ್ತು ಸರ್ ನಿಮಗೆ ಈ ಟೈಮ್ ನೀವು ಫಿಲ್ಮ್ ಅಂದರೆ ಮಾಡ್ತಿರ್ಬೇಕಾದ್ರೆ ರೂಬಿ? ಅದೇನೆ, ಈ ಸಿನಿಮಾ ಇವತ್ತು ಈ ಹಂತಕ್ಕೆ ಬಂದಿದೆ ಅಂದರೆ ಎಲ್ಲರದ್ದು ತುಂಬ ಸಪೋರ್ಟ್ ಇದೆ. ಎಲ್ಲರೂ ತುಂಬ ಜನ ನಮಗೆ ಹೆಲ್ಪ್ ಮಾಡಿ, ಆಮೇಲೆ ನಾನು ಆಸ್ ಎ ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿರೋದ್ರಿಂದ ಇವನ್ ನನ್ನ ಪ್ರೊಡ್ಯೂಸರ್ ನನ್ನ ಕೆಲವು ಕಡೆ ತುಂಬ ಬ್ಯಾಕ್ ಮಾಡಿದ್ದಾರೆ. ಸೊ ಅಂದರೆ ನಾವು ಈಗ ಇಲ್ಲ ಸರ್ ನಮಗೆ ಇದು ಬೇಕು, ಸಡನ್ನಾಗಿ ತಾಜ್ ಮಹಲ್ ಬೇಕು ಅಥವಾ ಇನ್ನೊಂದು ಬೇಕು ಅಂದ್ರೂ ಅವ್ರು ಏನು ನಮಗೇನು ಡಿಸಪಾಯಿಂಟ್ ಮಾಡಿಲ್ಲ. ಇಲ್ಲ ಮಾಡಿ ಸರ್, ನೀವು ಚೆನ್ನಾಗಿ ಬರ್ತಾರೆ. ಇವಾಗ ಫೈನಲ್ ಆಗಿ ಇವಾಗ ನಿಮ್ಮ ರೂಬಿ ಚಿತ್ರದ ಒಂದು ಡಬ್ಬಿಂಗ್ ನಡೀತಾ ಇದೆ ಸರ್, ಫೈನಲ್ ಆಗಿದೆ, ಮುಗೀತಾ ಇವಾಗ? ಇಲ್ಲ, ಇನ್ನೊಂದು 8 ಡೇಸ್ ನಡೆಯುತ್ತೆ. ಆಮೇಲೆ ಹೀರೋಯಿನ್ ಬಂದಮೇಲೆ ಅವ್ರದ್ದೇನೋ ಬೇರೆ ಇನ್ನೊಂದು ಸಿನಿಮಾದ ಕಮಿಟ್ಮೆಂಟ್ ಇದೆ. ಅವ್ರು ಬಂದಮೇಲೆ ಯಾಕಂದ್ರೆ ಅವ್ರೊಂದು 8 ಡೇಸ್ ಪ್ರಾಕ್ಟೀಸ್ ಮಾಡಬೇಕು ಕನ್ನಡನ ನೀಟಾಗಿ ಮಾತಾಡೋ ಥರ, ಆಮೇಲೆ ಡಬ್ಬಿಂಗ್ ಶುರು. ಓಕೆ. ಏನು ಓವರಾಲ್ ಆಗಿ ಹೇಳೋದಾದರೆ ರೂಬಿ ಚಿತ್ರದ ಒಂದು ನಟರು ಮತ್ತು ಹೀರೋ ಮತ್ತು ಹೀರೋಯಿನು ಮತ್ತು ಪ್ರೊಡ್ಯೂಸರ್ ಆಗಲಿ ಒಂದು ತಂಡದ ಬಗ್ಗೆ ಏನು ಹೇಳ್ತೀರಾ ಸರ್ ಇವಾಗ? ಅಲ್ಲ, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಾನು ಒಬ್ಬ ಡೆಬ್ಯೂ ಡೈರೆಕ್ಟ್ರಿಗೆ ಅವರು ನನಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ಸ್ ಇರ್ಬೋದು ಮತ್ತು ಆ್ಯಕ್ಟ್ರುಗಳು ಎಲ್ಲರೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಸರ್ ಫೈನಲ್ ಆಗಿ ನಿಮ್ಮ ರೂಬಿ ಚಿತ್ರದ ಬಗ್ಗೆ ಆಗಲಿ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅದೇನೆ ನಾನೇನಂದರೆ ಒಂದು ಒಳ್ಳೆ ಪ್ರಯತ್ನ. ಮ್ಯೂಸಿಕಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಟೆಕ್ನಿಷಿಯನ್ಸ್ ಎಲ್ಲರೂ ಖಂಡಿತ ಒಂದು ಒಳ್ಳೆ ಕತೆ ಮತ್ತು ಕನ್ನಡ ಆಡಿಯನ್ಸ್ ಖಂಡಿತ ಅವರು ಖುಷಿ ಆಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಎಸ್, ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಈ ರೂಬಿ ಚಿತ್ರದ ಅಪ್ಡೇಟ್ಸ್ ಏನಿದೆ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡೋಣ. ನಮಸ್ತೆ, ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀರಾ ರೂಬಿ ಚಿತ್ರದ, ಏನು ಹೇಳ್ತೀರಾ ಸರ್? ಮೇಡಮ್, ಏನು ಹೇಳೋದಂದರೆ ಈ ಮೂವಿ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಜೊತೆಗೆ ಆಮೇಲೆ ಇದಕ್ಕೆ ನಿರ್ಮಾಪಕರು ನಾವೊಬ್ಬರೇ ಅಲ್ಲ, ಇನ್ನೊಬ್ರು ಇದ್ದಾರೆ, ಇವಾನ್ ಫಿಲಿಮ್ಸ್ ಅಂತ, ನಿಖುಲ್ ದೇಸಾಯಿ ಅಂತ ಇದ್ದಾರೆ. ಅವ್ರ ಪರಿಚಯ ಬಂದ್ಬಿಟ್ಟು ನಮ್ಗೆ ಇದಕ್ಕೂ ಮುಂಚೆ ತುಂಬ ಇವೆಂಟ್ಸ್ ಎಲ್ಲ ಮಾಡ್ಕೊಂಬಂದಿರೋದ್ರಿಂದ ಅವ್ರ ಪರಿಚಯನೂ ಇದೆ. ಹಂಗಾಗಿ ಇಬ್ಬರು ಕೊಲ್ಯಾಬ್ ಆಗಿ ಮಾಡ್ತಾ ಇರೋದು ಮೂವಿ. ಇದು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ಕೊಬೋದು. ಬಟ್ ಜನ ನೋಡಿ ಹೇಳಿ ನಮ್ಗೆ ಬೆನ್ತಟ್ಟಿ ಮುಂದೆ ಪ್ರೋತ್ಸಾಹ ಮಾಡಿದ್ರೆ ನಮಗಿನ್ನ ತುಂಬ ಖುಷಿ ಆಗುತ್ತೆ. ಸರ್, ಈ ರೂಬಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾಕೆ ಅನಿಸುತ್ತೆ ಸರ್ ನಿಮಗೆ? ಪ್ರೊಡ್ಯೂಸ್ ಅಂದರೆ ಸ್ಟೋರಿ ಲೈನ್ ಮೇಡಮ್. ಸ್ಟೋರಿಯಿಂದಲೇ ನಾವು ಫುಲ್ ಇಂಪ್ರೆಸ್ ಆಗಿ ಮಾಡಲೇಬೇಕು ಇದನ್ನು ಅಂತ ಹೇಳಿ ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸರ್, ಈ ಹಿಂದೆ ಸೀರಿಯಲ್ಗಳಿಗೆಲ್ಲ ಮಾಡಿದ್ರಿ ಅಂತ ಹೇಳ್ತಿದ್ರು. ಸೊ ಇವಾಗ ಒಂದು ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಾ ಇರೋದು ಹೇಗೆ ಅನಿಸ್ತಾ ಇದೆ ಸರ್? ಯಾವ ರೀತಿಯಾಗಿ ಅನುಭವ ಇದೆ ಸರ್ ಈ ಒಂದು ಪ್ರೊಡ್ಯೂಸ್ ಮಾಡಿರೋದು ಸಿಚುವೇಶನಲ್ಲಿ? ಅಂದರೆ ಅದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಏನು ಅನ್ನಿಸ್ತಾ ಇಲ್ಲ ಮೇಡಮ್. ನಮ್ಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಇದರಲ್ಲಿ ನಮಗೆ ಪುಷಪ್ ಮಾಡೋಕ್ಕೆ ತುಂಬ ಈಸಿ ಆಯಿತು. ಸ್ವಲ್ಪ ಚೇಂಜಸ್ ಇರೋದ್ರಿಂದ ನಾವು ಕಲ್ತ್ಕೊಂಡು ಎಲ್ಲ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀವಿ ಮೇಡಮ್. ಸರ್, ಇವಾಗ ಪ್ರೊಡ್ಯೂಸ್ ಮಾಡಬೇಕಂತ ಯಾಕೆ ಅನಿಸಿತ್ತು ಸರ್ ನಿಮಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ?
ಪ್ರೊಡ್ಯೂಸ್ ಮೀನ್ಸ್ ಈ ಟೀಮು, ಸ್ಟೋರಿ ಮತ್ತು ಈ ಮೆಂಬರ್ಸ್ ಎಲ್ಲ ಇರೋದ್ರಿಂದ ನಮಗೆಲ್ಲ ತುಂಬ ಅಳುಬರು ಸಿಕ್ಕಿರೋದ್ರಿಂದ ಟೆಲಿಕಾಸ್ಟ್ ಇದು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ನಾವು ಮೂವ್ ಆನ್ ಆಗಿದ್ದು. ಸೊ ಇದು ಹೇಗೆ ಅನಿಸುತ್ತೆ ಸರ್ ಅನುಭವ ನಿಮಗೆ ಯಾವ ರೀತಿಯಾಗಿ ಅನಿಸುತ್ತೆ? ಇದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಮೇಡಮ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದು ಒಂಥರ ಇದು ಇದೆ, ಇದೊಂಥರ ಬೇರೆ ಥರ ಸ್ಟೈಲ್ ಇದೆ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸರ್ ಇವಾಗ ಚಿತ್ರತಂಡದ ಬಗ್ಗೆ ಹೇಳೋದಾದರೆ ನಿಮಗೆ ಅಂದರೆ ಇವಾಗ ಶೂಟಲ್ಲಿ ಇರ್ತೀರಾ ಅಂದರೆ ಹ್ಯಾಂಡಲ್ ಮಾಡಬೇಕಲ್ವಾ? ಹೇಗೆ ಅನಿಸುತ್ತೆ ನಿಮಗೆ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ? ಮೇಡಮ್ ಸ್ಟ್ರೆಸ್ ತಗೊಂಡು ಮಾಡ್ತೀವಿ ಅಂದರೆ ಸ್ಟ್ರೆಸ್ ಆಗುತ್ತೆ. ಫುಲ್ ಕಾಮಾಗಿ ಮಾಡ್ತೀವಿ ಎಲ್ಲ ಅಂತ ಮಾಡಿದ್ರೆ ಫುಲ್ ಕಾಮಾಗೇ ಮಾಡ್ತೀವಿ ಮೇಡಮ್. ತುಂಬ ಪ್ರೆಷರ್ ತೊಗೊಂಡು, ರಿಸ್ಕ್ ತೊಗೊಂಡು, ಕೂಗಾಡ್ಕೊಂಡು, ಕಿರ್ಚಾಡ್ಕೊಂಡು ಮಾಡ್ತೀವಿ ಅಂದರೆ ಅದಾಗಲ್ಲ. ಫುಲ್ ಕಾಮಾಗಿ ಮಾಡ್ತೀವಿ ಅಂದರೆ ಸಕ್ಕದಾಗಿ ಬರುತ್ತೆ. ಇವಾಗ ನಾನು ಹೇಳೋದಲ್ಲ, ಮೂವಿ ನೋಡಿ ಗೊತ್ತಾಗುತ್ತೆ ನಿಮಗೆ ಅಷ್ಟೇ. ಎಷ್ಟು ಪೀಸಾಗಿ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಸರ್ ಹೇಳಿದರು ತುಂಬ 6 ಕೋಟಿ ಅಷ್ಟು ಖರ್ಚಾಗಿದೆ ಅಂತ ಹೇಳಿದರು ಸರ್. ಏನು ಅನ್ನಿಸುತ್ತೆ ಸರ್ ಇಷ್ಟೊಂದು ಬಂಡವಾಳ ಹೂಡಿದ್ರೆ ಈ ಒಂದು ಚಿತ್ರದ ಮೇಲೆ? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಪ್ರೇಕ್ಷಕರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಭಯ ಇರುತ್ತಲ್ಲ, ಇವಾಗ ರಿಲೀಸ್ ಆದ ತಕ್ಷಣ ಯಾವ ರೀತಿಯಾಗಿ ಜನರು ತೊಗೊತಾರೆ, ಈ ಸಿನಿಮಾವನ್ನ ನೋಡ್ತಾರೋ ಇಲ್ವೋ ಅನ್ನೋದೊಂದು ಪ್ರಶ್ನೆ ನಿಮ್ಮಲ್ಲಿ ಕಾಡುತ್ತೆ. ಏನು ಅನಿಸುತ್ತೆ ಸರ್ ನಿಮಗೆ? ಮೂವಿಗೆ ನಾವು ಕೊಟ್ಟಿರೋದಲ್ಲ ಮೇಡಮ್, ಮೂವಿ ಏನು ಬೇಕೋ ಅದೇ ತಗೊಂಡಿದೆ. ಮೀನ್ಸ್ ಎಕ್ಸಾಂಪಲ್ ಅಂದರೆ ಇವಾಗ ಲೊಕೇಶನ್ಸ್ ಆಗಲಿ ಎಲ್ಲ ನಾವು ವಾರಣಾಸಿ ಪ್ಲ್ಯಾನ್ ಮಾಡಿದ್ವಿ, ಅಲ್ಲಿಗೆಲ್ಲ ಹೋಗಿ ಶೂಟ್ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆಮೇಲೆ ತಾಜ್ ಮಹಲ್ಗೆ ಹೋದ್ವಿ, ತಾಜ್ ಮಹಲ್ಗೂ ಅಷ್ಟೇ, ಅಲ್ಲೂ ಪ್ಲ್ಯಾನ್ ಇತ್ತು ಬಟ್ ಹೋಗ್ತೀವಿ ಅಂದ್ಕೊಂಡಿಲ್ಲ. ಆಮೇಲೆ ಜೊತೆಗೆ ಇವಾಗ ಇರಾಕ್ದು ಅದೆಲ್ಲ ಇದು ಬೇರೆ ನಡೀತಾ ಇದೆ. ಈ ಟಫ್ ಸಿಚುಯೇಷನಲ್ಲೂ ಹೋಗಿ ನಾವು ಅಲ್ಲಿ ಶೂಟ್ ಮಾಡ್ಕೊಂಬರ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಎಲ್ಲ ಬೇರೆ ಆಗಿತ್ತು, ಧೈರ್ಯ ಮಾಡಿ ಹೋಗಿ ಶೂಟ್ ಮಾಡ್ಕೊಂಡು ಬಂದೇ ಬಿಟ್ವಿ. ಅದೇ ಮೂವಿ ಅದಕ್ಕೆ ಏನು ಬೇಕೋ ಅದು ತಗೊಂಡಿದ್ದೆ, ನಾವು ಕೊಡೋದಲ್ಲ ಅದೇ ತಗೊಂಡಿದ್ದೆ ಮೇಡಮ್. ಈ ಫಿಲ್ಮ್ ಮೇಲೆ ತುಂಬ ನಿರೀಕ್ಷೆ ಇರುತ್ತೆ. ರಿಯಲ್ ಸ್ಟೋರಿ ಆಗಿರೋದನ್ನೇ ನಾವು ಏನು ಫ್ಯಾಕ್ಟ್ ಇದೆ ಅದನ್ನು ತಗೊಂಡು ಈ ಒಂದು ಚಿತ್ರವನ್ನು ಮಾಡಿದ್ದೀವಿ, ರೂಬಿ ಅನ್ನೋ ಚಿತ್ರವನ್ನು. ಸೊ ಈ ಹಿಂದೆ ಬಾಲಿವುಡಲ್ಲಿ ಗಂಗೂಬಾಯಿ ಫಿಲ್ಮ್ ಆಗಲಿ ಮತ್ತು ಕನ್ನಡದಲ್ಲೂ ಭೀಮಾ ತೀರದಲ್ಲಿ ಒಂದು ಫಿಲ್ಮ್ ಆಗಿತ್ತು. ತುಂಬ ವಾದ ವಿವಾದಗಳಾಗಿತ್ತು. ಸೊ ಈ ಒಂದು ಚಿತ್ರ ಕೂಡ ರಿಯಲ್ ಚಿತ್ರ ಅಂತ ಹೇಳ್ತಾ ಇದ್ದೀರಾ, ಬಟ್ ನಿಮಗೆ ಅನಿಸಿಲ್ವಾ ಭಯ? ಅಂದರೆ ಏನಾಗ್ಬೋದು ಮುಂದೆ? ಅದು ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇನ್ ಕೇಸ್ ಆಯಿತು ಅಂದರೆ ಫೇಸ್ ಮಾಡ್ತೀವಿ. ಅದೇ ಖಂಡಿತ ಇದು ಬೇರೆ ಸಬ್ಜೆಕ್ಟ್ಸ್ಗಿಂತ ಬೇರೆ ಲೆವೆಲಲ್ಲೇ ಇದೆ ಅಂತಲೇ ಹೇಳ್ತೀನಿ ಮೇಡಮ್. ನೀವು ಹೇಳ್ದಂಗೆ ಅದು ಕಾಂಟ್ರವರ್ಸಿ ಅದು ಇದು ಅಂತ ಆಗಿದೆ, ನಿಜ ಒಪ್ಕೊತೀನಿ. ಬಟ್ ಇದಕ್ಕೆ ನಮಗೆ ಆ ಥರ ಆಗಲ್ಲ ಅನ್ನೋ ಭರವಸೆ ಇದೆ. ಆ ಥರ ಆಯಿತು ಅಂದರೆ ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಎಲ್ಲ ಒಂದು ಈ ಚಿತ್ರ ರೂಬಿ ಅನ್ನೋ ಚಿತ್ರವನ್ನು ತೆರೆ ಕಾಣಿಸೋದಕ್ಕೆ, ಒಂದು ರಿಯಲ್ ಸ್ಟೋರಿನ ತೆರೆ ಮೇಲೆ ತರೋದಕ್ಕೆ ಎಂತಹ ಸಿಚುವೇಶನ್ ಬಂದರೂ ನಾವು ಫೇಸ್ ಮಾಡ್ತೀವಿ ಅನ್ನೋದು ನೀವು ಹೇಳ್ತಾ ಇದ್ದೀರಾ? 100% ಫೇಸ್ ಮಾಡ್ತೀವಿ ಮೇಡಮ್. ಫೈನಲ್ ಆಗಿ ಇವಾಗ ಚಿತ್ರತಂಡದ ಬಗ್ಗೆ ಏನು ಹೇಳ್ತೀರಾ? ಮತ್ತು ಈಗ ಹೀರೋಯಿನ್ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ನಿರ್ದೇಶಕರಾದಂಥ ಸರ್ ರಘು ಸರ್ ಬಗ್ಗೆ ಏನು ಹೇಳ್ತೀರಾ ಸರ್? ಹೀರೋಯಿನ್ ಬಿಟ್ಟು ಮೇಡಮ್ ನಮ್ಮ ಸೌತ್ ಇಂಡಿಯನ್ ಅವರು ಇನ್ನು ಶ್ಯಾಮ್ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಅವರು ಪೊಲೀಸ್ ಆಫೀಸರ್ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಒಂದು ಟರ್ನಿಂಗ್ ಪಾಯಿಂಟ್ ಇದೆ, ಲೀಡ್ ಇದೆ ಈ ಮೂವಿಲಿ. ಅದು ಬಿಟ್ಟರೆ ನಮಗೆ ಮೇಜರ್ ಆರ್ಟಿಸ್ಟ್ ಅಂತ ಸುಮಾರು ಜನ ಇದ್ದಾರೆ. ಇದರಲ್ಲಿ ನಮಗೆ ಮೈನ್ ರೋಲ್ ಬರೋದೇ ಡೈರೆಕ್ಟರ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ಮೇಡಮ್. ಅವ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಸೊ ಈ ಚಿತ್ರವನ್ನು ನಾವು ಯಾಕೆ ನೋಡಬೇಕು ಅಂತ ಹೇಳ್ತಾರೆ ಸರ್? ಏನು ಬಿಟ್ಕೊಡ್ತೀರಾ ಈ ಚಿತ್ರದ ಬಗ್ಗೆ? ಒಂದು ಕಥೆ ಸ್ವಲ್ಪನಾದರೂ? ಕತೆ ಬಿಟ್ಕೊಡಲ್ಲ. ಇನ್ನೊಂದು 20 ಡೇಸಲ್ಲಿ ಒಂದು 1 or 2 ಸಾಂಗ್ಸ್ ರಿಲೀಸ್ ಮಾಡ್ತೀವಿ. ಆ ಸಾಂಗ್ಸ್ ನೋಡಿ ಕೇಳಿ ಆಮೇಲೆ ಅವ್ರಿಗೆ ಒಂದು ಫೀಲ್ ಬರೋ ಥರ ಮಾಡ್ತೀವಿ ಮೇಡಮ್, ಅದಂತೂ ಗ್ಯಾರಂಟಿ. ಸರ್ ಫೈನಲ್ ಆಗಿ ಈ ಚಿತ್ರವನ್ನು ಯಾವಾಗ ರಿಲೀಸ್ ಮಾಡ್ತೀರಾ ಸರ್? ರೂಬಿ ಅನ್ನೋ ಸಿನಿಮಾನ ಯಾವಾಗ ರಿಲೀಸ್ ಮಾಡ್ತೀರಾ? ಜುಲೈ ಎಂಡಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಡಬ್ಬಿಂಗು ಪ್ರಿಪ್ರೊಡಕ್ಷನ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಜುಲೈ ಎಂಡಿಂಗ್ ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಆಗಸ್ಟ್ ಫಸ್ಟ್ ವೀಕ್, ಇನ್ನು 2 monthsಲ್ಲಿ ಬರ್ತೀವಿ ಮೇಡಮ್, ಅದಂತೂ ಗ್ಯಾರಂಟಿ. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹೊಸ ಸಿನಿಮಾಗಳೊಟ್ಟಿಗೆ ನಮಗೆ ಹೊಸ ಕಲಾವಿದರು ಪರಿಚಯ ಆಗ್ತಿದ್ದಾರೆ. ಅದೇ ಥರ ಹೊಸಬ್ರೇ ಒಂದು ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದೇ ರೂಬಿ. ಇನ್ನೇನು ಕೆಲವೇ ತಿಂಗಳಲ್ಲಿ ರೂಬಿ ಅನ್ನೋ ಸಿನಿಮಾ ನಮ್ಮ ಮುಂದೆ ಬರುತ್ತೆ. ಇವತ್ತು ಆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತಹ ನಾಗೇಂದ್ರ ಅರಸ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ರೂಬಿ ಸಿನಿಮಾದ್ರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ಏನು ಪಾತ್ರ ಮಾಡಿದ್ದೀರಾ ಸರ್ ರೂಬಿ ಸಿನಿಮಾದಲ್ಲಿ? ಆ್ಯಸ್ ಯೂಶುವಲ್ ನನಗೆ ಅದೇನೋ ಪ್ರತಿ ಸರಿನೂ ಒಂದು ಕಾಕಿ ಅನ್ನೋದು ಬಂದ್ಬಿಟ್ಟಿದೆ. ಹಾಗಾಗಿ ಇದರಲ್ಲಿ ಒಂದು SI ಪಾತ್ರ ಮಾಡಿದ್ದೀನಿ. ಒಂದು ನೀಟ್ ಆದ ಒಂದು ಪಾತ್ರ, ಚೆನ್ನಾಗಿದೆ. ಸರ್, ಅದೇನು ನೀವೇ ಆಯ್ಕೆ ಮಾಡ್ಕೊಳ್ಳೋದಾ ಅಥವಾ ಅದು ಬರೋದೇ ನಿಮಗೆ? ಆಲ್ಮೋಸ್ಟ್ ಎಷ್ಟೊಂದು ಸಲ ನಾವು ನಿಮ್ಮನ್ನು ಖಾಕಿ ಬಟ್ಟೆ ಪೊಲೀಸ್ ಆಗೇ ನೋಡ್ತೀವಿ. ಸೊ ಅದು ಹೆಂಗೆ ಸರ್, ಪೊಲೀಸರಿಗೂ ನಿಮಗೂ ಒಂದು ಅವಿನಾಭಾವ ಸಂಬಂಧ ಅನ್ನೋ ಥರ ಇದೆ. ಯಾಕೆ ಸರ್? ಅಂದರೆ ಜನ ಅಷ್ಟು ಇಷ್ಟಪಡ್ತಾರೆ ಅಂತ ಅನ್ಸುತ್ತಾ ಅಥವಾ ನೀವು ಇಷ್ಟಪಡ್ತೀರಾ? ಹಾಗೇನಿಲ್ಲ. ಈಗ ನೋಡಿ, ಕೆಲವರು
ಏನೋ ಆಗಬೇಕು ಅಂತ ಆಸೆ ಇರುತ್ತೆ, ಅವರದಾಗಲ್ಲ. ಈಗ ನನಗೂ ಅಷ್ಟೇ ಒಂದು ಪೊಲೀಸ್ ಆಫೀಸರು ಅಥವಾ ಮಿಲ್ಟ್ರಿ ಜಾಯ್ನ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಹಾಗಾಗಿ ಅಲ್ಲಿ ಆಗಲಿಲ್ಲ. ರಿಯಲ್ ಲೈಫಲ್ಲಿ ಕಾಕಿ ತೊಡೋ ಅಂತಾಯಿತು. ಅಂದರೆ ಇನ್ನೊಂದೇನೆಂದರೆ, ಈಗ ಒಂದು ಕಾಕಿ ಅನ್ನೋದು ಒಂದು ಯಾರೇ ಒಂದು ಪರ್ಸ್ನಾಲಿಟಿಗೆ ನೀಟಾಗಿ ಒಂದು ಹಾಕಿದಾಗ ಡ್ರೆಸ್ನ, ಒಂದು ಯೂನಿಫಾರ್ಮ್ ಹಾಕಿದಾಗ ಒಂದು ಫಿಟ್ ಥರ, ಆಮೇಲೆ ಒಂದು ಪಕ್ಕ ಒಂದು ಪೊಲೀಸ್ ರೀತಿ ಒಂದು ನೀಟಾಗಿ, ಅಂದರೆ ಅವರ ಬಾಡಿ ಸ್ಟ್ರಕ್ಚರ್ಗೆ ಹೆಂಗಿರುತ್ತೆ ಅದು ಫಿಟ್ಟಾಗಿ ಅನ್ನಿಸ್ತು. ಹಾಗಾಗಿ ಭಾಳಷ್ಟು ನಿರ್ದೇಶಕರು, ನಿರ್ಮಾಪಕರು ಇಲ್ಲ ಇವರಿಗೆ ಪೊಲೀಸ್ ಯಾಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡಿದ್ದಾರೆ. ಸರ್, ಇದು ಪಾತ್ರ ನಿಮಗೆ ಸಿಕ್ಕಿದ್ದು ಹೇಗೆ ಅಂತ ಹೇಳಿ, ರೂಬಿ ಪಾತ್ರ ನಾನು ಮಾಡಬೇಕು ಅಂತ ಹೇಳಿ. ಯಾಕಂದರೆ ನಾವು ನೋಡಿದ್ವಿ ಹೊಸ ತಂಡ, ಯಾಕಂದರೆ ಮೊದಲನೇ ಸಿನಿಮಾ ಅಂತ ನಿರ್ದೇಶಕರಿಗೂ ಕೂಡ. ಸೊ ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಈ ಸಿನಿಮಾ ತಂಡದ ಬಗ್ಗೆ? ಸಿನಿಮಾ ನಿರ್ದೇಶನ ಮೊದಲನೇದಿರ್ಬೋದು, ಬಟ್ ಅವರು ಸ್ಟೇಟ್ ಅವಾರ್ಡ್ ವಿನ್ನರು ಸಬ್ಜೆಕ್ಟ್ ಒಂದು ಸ್ಟೋರಿ ಕೊಟ್ಟು. ಹಾಗಾಗಿ ಆಮೇಲೆ ನಾಟ್ ಓನ್ಲಿ ಅವರು ಇದು ನಮ್ಗೆ ಭಾಳ ವರ್ಷದಿಂದ ಪರಿಚಯ. ಆಮೇಲೆ ಅವರು ಭಾಳಷ್ಟು ಸಿನಿಮಾ ಅಸೋಸಿಯೇಟ್ ಡೈರೆಕ್ಟ್ರು, ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿರೋರು. ಹಾಗಾಗಿ ಈಸಿ ಅವ್ರಿಗೆ ಸಿನಿಮಾ ನಿರ್ದೇಶನ. ಯಾವಾಗಲೂ ಅಷ್ಟೇ ಒಂದು ನೀಟಾಗೆ ಒಂದು ಕಲಿತು ಅದ್ರ ಬಗ್ಗೆ ತಿಳ್ಕೊಂಡು ಕೆಲಸ ಮಾಡಿದಾಗ ಹೇಗಿರುತ್ತೆ ಆ ರೀತಿ. ಈಗ ನಾವು ಸಡನ್ನಾಗಿ ಕಾರ್ ಕೊಟ್ಬಿಟ್ಟು ಓಡಿಸಿ ಅಂದ್ಬಿಟ್ರೆ ಏನು ಓಡ್ಸೋಕ್ಕೆ ಬರ್ತಾರೋ ಆ ರೀತಿ ಹೆಂಗೆ ನಾವು ಕಲಿತು ಆಮೇಲೆ ಪಕ್ಕ ಪರಿಪಕ್ವವಾಗಿ ನಾವು ಹೇಗೆ ಕಾರ್ ಓಡಿಸ್ತೀವೋ ಆ ರೀತಿ ನಿರ್ದೇಶನ ಕೂಡ ಚೆನ್ನಾಗೇ ಮಾಡಿದ್ದಾರೆ. ಆಮೇಲೆ ಶಾರ್ಟ್ಸೂ ಅಷ್ಟೇ, ಎಲ್ಲೂ ಕಾಂಪ್ರಮೈಸ್ ಇಲ್ಲ, ನೀಟಾಗಿ ಮಾಡೋರು, ಟೈಮ್ ಕೊಡೋರು, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ದಿ ಬೆಸ್ಟು ಸಿನಿಮಾಟೋಗ್ರಾಫರು ಎ ವೆಂಕಟೇಶ್ ಅಂತ. ಆ್ಯಕ್ಚುಲಿ ಅವ್ರ ಹೆಸರೇ ನನಗೆ ಇರೋದು, ನನ್ನ ಹೆಸರು ಅದು ಇದರಲ್ಲಿ, ಆ ಸಿನಿಮಾದಲ್ಲಿ. ಸರ್, ಇನ್ನು ಸಿನಿಮಾ ಸೆಟ್ಗಳಲ್ಲಿ ಹೇಳೋದಾದರೆ ಎಲ್ಲೆಲ್ಲಿ ಹೆಚ್ಚಾಗಿ ಶೂಟಿಂಗ್ ಮಾಡಿದ್ದು ಸರ್? ಏನಾದರೂ ಈಗ ನೀವು ಹಾಕಿ ತೊಟ್ಟಿದ್ದೀರಾ ಅಂದರೆ, ಹೇಗೆ ರಿಯಲ್ ಲೈಫಲ್ಲಿ ಪೊಲೀಸ್ಗೆ ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್ಸ್ ಇರುತ್ತೆ, ಹಾಗೆ ಸಿನಿಮಾದಲ್ಲೂ ಕೂಡ ತೋರಿಸಿರ್ತಾರೆ. ಆ ಥರ ಏನಾದರೂ ಇದೆಯಾ? ಯಾವ ಥರ ಸಾಗುತ್ತೆ? ನಮ್ಮ ಡಿಫಿಕಲ್ಟ್ ಥರ ಏನೂ ಮಾಡಿಸಿಲ್ಲ, ಆರಾಮಾಗೆ ಕೂಲ್ ಗೋಯಿಂಗ್ ಇತ್ತು. ಒಂದು ಸ್ಕೆಡ್ಯೂಲು ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಆಮೇಲೆ ಬಿಡದಿ ಒಂದು ಆಫೀಸ್ ಥರ ಒಂದು, ಅಂದರೆ ಪೊಲೀಸ್ದು ಒಂದು ದೊಡ್ಡ ಕ್ಯಾಬಿನ್ ಥರ ಬೇಕಿತ್ತು ಆಫೀಸರ್ದು, ಅದು ಮಾಡಿದ್ರು. ಆಮೇಲೆ ಮೈಸೂರಲ್ಲಿ ಮಾಡಿದ್ರು. ಬಟ್ ಈ ಟೈಮು ಲಾಸ್ಟ್ ಸ್ಕೆಡ್ಯೂಲು ಮೈಸೂರಲ್ಲಿ, ಆವಾಗ ಬೇಸಿಗೆ ಕಾಲ ಇತ್ತು, ಸಿಕ್ಕಾಬಟ್ಟೆ ಮಾಮೂಲಿ ಅದು ಬಿಸಿಲು. ಬಟ್ ಅದನ್ನೇನು ನಾವು ಲೆಕ್ಕಿಸಬಾರ್ದು. ನಾವು ಆರ್ಟಿಸ್ಟಾಗಿ ಹೋದಾಗ ನಮ್ಮ ಕೆಲಸ ಏನಿದೆ ಅದು ಪರಿಪೂರ್ಣವಾಗಿ ನಮ್ಮ ಕೆಲಸ ಮಾಡಿ ಬರಬೇಕು. ಸರ್, ಅವ್ರು ಹೇಳಬೇಕಾದ್ರೆ ಹೊಸಬ್ರಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಹೇಳಬೇಕಾದ್ರೆ ಹೇಳೋರು, ಈ ಸಿನಿಮಾದಲ್ಲಿ ಇಬ್ಬರು ಇದ್ದಾರೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಹೇಗೆ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ, ಹೊಸ ಕಲಾವಿದರು ಇದ್ದಾರೆ ಅಂತ ಹೇಳಿ. ನೀವೇ ಅನುಭವಿಸ್ತರು ಅಂದರೆ ಈ ಫಿಲ್ಮ್ ಫೀಲ್ಡಲ್ಲಿ ಹೊಸಬ್ರಿಗೆ ಬಂದಾಗ ಅವರಿಗೆಲ್ಲ ನೀವು ಯಾವ ಥರ ಏನಾದ್ರು ಸಜೆಷನ್ಸ್ ಕೊಡ್ತಿದ್ರೆ ಹೇಗೆ? ಯಾಕಂದರೆ ಹೊಸ ನಟರು ಇದ್ದಾರಂತೆ, ಅಂದರೆ ಸೀರಿಯಲ್ ಮಾಡಿರೋರು ಇಲ್ಲಿ ಮಾಡ್ತಿದ್ದಾರಂತೆ. ಅಂದರೆ ನನ್ನ ಕಾಂಬಿನೇಷನ್ ಇದ್ದಿದ್ದು ಹೀರೋ ಅವರಿದ್ದರು. ಆಲ್ರೆಡಿ ಒಂದಷ್ಟು ಸಿನಿಮಾ ಮಾಡಿರೋರೆ. ಆಮೇಲೆ ನಮ್ಮದವ್ರದ್ದು ಚೆನ್ನಾಗಿತ್ತು ಬಾಂಡಿಂಗು, ಯಾಕಂದರೆ ಮುಂಚೆಯಿಂದ ಪರಿಚಯ ಬೇರೆ ಇತ್ತಲ್ಲ. ಹಾಗಾಗಿ ಸೀನ್ ಮಾಡುವಾಗ ಈ ರೀತಿ ಮಾಡೋಣ ಒಂಚೂರು ಮಾಮೂಲಿ ಅದು ಇಂಪ್ರೊವೈಸೇಷನ್ ಇರುತ್ತಲ್ಲ, ಆ ಥರ ಇದರಲ್ಲಿ ಚೆನ್ನಾಗಿ ಬಂದಿದೆ. ಆ ರೀತಿ ಏನು ಇದಾಗಿ ಬಂದಿಲ್ಲ. ಅಂದರೆ ನಾನು ಆ್ಯಕ್ಟ್ ಮಾಡುವಾಗ ಹೊಸ ಆರ್ಟಿಸ್ಟು ಅಂತ ಯಾರೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟೇ ಇದ್ದರು. ಸರ್, ತುಂಬ ವರ್ಷಗಳಿಂದ ಇದ್ದೀರಾ, ನೀವು ಆದಷ್ಟು ಖಾಕಿ ಬಟ್ಟೆಲೇ ನಮ್ಮ ಮುಂದೆ ಕಾಣಿಸ್ಕೊಂಡಿದ್ದೀರಾ. ನನ್ನ ಕನಸಿನ ಪಾತ್ರ ಅನ್ನೋ ಥರ ಯಾವುದಾದ್ರೂ ಇದೆಯಾ ಸರ್, ಈ ಥರದ್ದು ಒಂದು ಪಾತ್ರ ಮಾಡ್ಬೇಕು ನಾನು ಅಂತ? ಒಬ್ಬ ಆರ್ಟಿಸ್ಟ್ಗಂತೂ ಯಾವತ್ತೂ ಅದೊಂದು ಇದ್ದೇ ಇರುತ್ತೆ, ಸಮಾಧಾನನೇ ಆಗಲ್ಲ ಒಬ್ಬ ಆರ್ಟಿಸ್ಟ್ಗೆ. ಆಮೇಲೆ ಫುಲ್ ಸ್ಟಾಪ್ ಅನ್ನೋದು ಇರೋದಿಲ್ಲ. ಯಾವುದೇ ಒಂದು ಪಾತ್ರ ಬಂದು ಈ ರೀತಿಯೂ ಮಾಡಬೇಕು, ಇನ್ನೂ ಹೆಚ್ಚು ಮಾಡಬೇಕು ಅಂತ. ಬಟ್ ಯಾರಾದರೂ ಒಬ್ಬರು ಡೈರೆಕ್ಟ್ರು ಕಣ್ ತೆರೆದು ಒಂದು ಈ ರೀತಿ ಮಾಡಬೇಕು ಅಂತಂದಾಗ ನನಗೆ ಏಟುದು ನಮ್ಮ ತಂದೆಯ ಪಾತ್ರ ಒಂದು ರೀಕ್ರಿಯೇಟ್ ಥರ ಮಾಡಬೇಕು ಅಂತ ಭಾಳ ಆಸೆ. ಬಟ್ ಅವ್ರ ಲೆವೆಲ್ಗಂತೂ ಆಗೋದಿಲ್ಲ. ಬಟ್ ಒಂದು ಪ್ರಯತ್ನ, ನನ್ನ ಎಫರ್ಟಲ್ಲಿ ಏನು ಹಾಕ್ಬೋದು ಅದನ್ನು ಮಾಡಬಹುದು ಅಷ್ಟೇ. ಬಟ್ ಅದನ್ನು ರೀಚ್ ಮಾಡೋಕ್ಕಾಗಲ್ಲ. ಸರ್, ಈಗ ಏನಾಗ್ತಿದೆ ಅಂದರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಡ್ಯೂಯಲ್ ಹೀರೋ, ಆಮೇಲೆ ಹೆಂಗೆ ಅಂದರೆ ಇಬ್ಬಿಬ್ಬರು ಮೇಜರ್ ಪಾತ್ರವನ್ನು ಇಟ್ಕೊಂಡು ಸಿನಿಮಾಗಳು ಬರ್ತಾ ಇದೆ ಸರ್. ಈಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಇಂಥ ನಟನ ಜೊತೆ ನಾನು ಒಂದು ಕಾಂಬಿನೇಷನಲ್ಲ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಅವರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ, ನಿಮಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಈ ಥರದ ನಟ ಇದ್ದಾರೆ, ಶಿವಣ್ಣ ಇದ್ದಾರೆ, ಉಪೇಂದ್ರ ಇದ್ದಾರೆ, ಆ ಥರದಲ್ಲಿ ಇವ್ರ ಜೊತೆ ನಾನು ಮಾಡಬೇಕು ಅಂತ ಇದ್ದರೆ ಯಾರು ಸರ್? ಇದು ನೀವು ಬಹಳ ಬುದ್ಧಿವಂತಿಕೆ ಪ್ರಶ್ನೆ, ಆಮೇಲೆ ಭಾಳ ಟಫ್ ಪ್ರಶ್ನೆನೂ ಕೇಳಿದಿರಿ. ಯಾಕಂದರೆ ಒಬ್ಬರ ಹೆಸರು ಹೇಳಿದ್ರೆ ಕಮೆಂಟ್ಸಲ್ಲಿ ಇನ್ನೊಬ್ಬರು ಅಭಿಮಾನಿಗಳು ಇನ್ನೊಂದು ಬೇರೆ ಥರ ಕಮೆಂಟ್ ಹಾಕ್ತಾರೆ. ಇರುತ್ತೆ, ಬಟ್ ಅಲ್ಲ ಇವ್ರ ಜೊತೆ
ಇವರು ಅಂತಲ್ಲ, ನಮ್ದೊಂದು ಪರ್ಸನಲ್ ಚಾಯ್ಸ್ ಇರುತ್ತಲ್ವಾ, ಆ ಥರ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಒಂದು ಇರುತ್ತೆ. ಸೊ ನಾನು ಬೇಸಿಕಲಿ ಎಡಿಟರು, ಹಾಗಾಗಿ ಎಡಿಟ್ ಮಾಡುವಾಗ ಯಾವ್ಯಾವ ಸ್ಕ್ರೀನ್ ಪ್ಲೇಲಿ ಹೆಂಗೆ ಬೇಕಾದ್ರೆ ನಾವು ಚೇಂಜ್ ಮಾಡಿಬಿಡ್ತೀವಿ. ಕ್ಲೈಮ್ಯಾಕ್ಸ್ನೇ ಬಿಗಿನಿಂಗ್ ತಂದು ಕ್ಯೂರಿಯಾಸಿಟಿ ಕೊಟ್ಟು ಆಮೇಲೆ ಸಿನಿಮಾ ತೊಗೊಂಡೋಗೋ ಥರನೂ ಮಾಡಿದ್ದೀವಿ. ಬಟ್ ನಿಮಗೆ ಈ ಪ್ರಶ್ನೆ ಇದೆಯಲ್ಲ ಭಾಳ ಕಾಂಟ್ರಿವರ್ಷಿಯಲ್. ನಿಮ್ಗೆ ಈಸಿ ಆಗುತ್ತೆ, ಬಟ್ ನಾವೇನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಲೈನಾಗಿ ಬರುತ್ತೆ. ಯಾಕಮ್ಮ ಅದು ಬರೀ ಹೆಂಗೆ ಬರೋಲ್ಲ, ಡ್ಯಾಶ್ 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 ಎಲ್ಲ ಸಂಸ್ಕೃತ ಪದಗಳೇ ಬರ್ತವೆ ಕಮೆಂಟ್ಸ್ಗಳಲ್ಲಿ. ಹಾಗಾಗಿ ಯಾಕಂದರೆ ಎಲ್ಲರೂ ನಮ್ಮವರೇನೆ, ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ಗಳ ಸಿನಿಮಾ ನಾನು ಎಡಿಟಿಂಗ್ ಮಾಡಿದ್ದೀನಿ. ನಂಗೆ ಎಲ್ಲರ ಹತ್ರನೂ ಮಾಡೋಕ್ಕಿಷ್ಟ. ಹೇಳೋ ನೋಡೋದಾದ್ರೆ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ನಮ್ಮ ವೀಕ್ಷಕರ ಮುಂದೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಏನು ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ ರೂಬಿ ಸಿನಿಮಾದಲ್ಲಿ ಏನೇನಿರುತ್ತೆ ಅನ್ನೋದೊಂದು ಹಿಂಟ್ ಕೊಡೋದಾದ್ರೆ, ಯಾಕೆ ಜನ ನೋಡಬೇಕು? ಆ್ಯಕ್ಚುಲಿ ಏನೇನಿರುತ್ತೆ ಅನ್ನೋದು ಪೂರ ನನಗೆ ಗೊತ್ತಿಲ್ಲ, ಯಾಕಂದರೆ ನನ್ನ ಪಾತ್ರದ ಮಾತ್ರ ನಾನು ಹೇಳ್ಬೋದು. ಯಾಕಂದರೆ ಎಲ್ಲ ನಾವೇ ಹೇಳ್ಬಿಟ್ರೆ ಪ್ರೇಕ್ಷಕರಿಗೂ ಒಂದು ಕ್ಯೂರಿಯಾಸಿಟಿ ಇರಬೇಕು. ಇದೊಂದು ನೀಟ್ ಸಬ್ಜೆಕ್ಟು, ಯಾಕಂದರೆ ಎಲ್ಲ ವರ್ಗದವರು ಕೂತ್ಕೊಂಡು ನೋಡೋವಂಥ ಸಿನಿಮಾ. ಆಮೇಲೆ ಒಳ್ಳೊಳ್ಳೆ ಜಾಗದಲ್ಲಿ ಚಿತ್ರೀಕರಿಸಿದ್ದಾರೆ. ಅವ್ರವ್ರ ಕೆಲಸ ಏನು ಅವ್ರವರು ಅಷ್ಟು ಜನ 100% ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕನ್ನಡ ಸಿನಿಮಾ, ಕಂಟೆಂಟ್ ಇರೋ ಸಿನಿಮಾನ ಜನತೆ ಯಾವತ್ತೂ ಕೈ ಬಿಡೋದಿಲ್ಲ. ಯಾಕಂದರೆ ಒಂದು 100 ಸಿನಿಮಾದಲ್ಲಿ ಎಲ್ಲೋ ಒಂದು 5 ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬರ್ತವೆ. ಕೆಲವು ಸಿನಿಮಾಗಳು ಚೆನ್ನಾಗಿಲ್ದಿದ್ದಾಗ ಆ ಗುಂಪಲ್ಲಿ ಕೆಲವೊಂದು ಒಳ್ಳೊಳ್ಳೆ ಸಿನಿಮಾಗಳು ಮಿಸ್ ಆಗಿ ಹೊಟ್ಟೋಗ್ತವೆ. ಆ ರೀತಿ ಆಗದೆ ಅದು ಜನತೆ ಒಂದು ಒಳ್ಳೆಯ ಸಿನಿಮಾಗೆ, ಉತ್ತಮ ಸಿನಿಮಾಗೆ ಕೈ ಜೋಡಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ಬೇಗ ಬರಲಿ ರೂಬಿ ಸಿನಿಮಾ. ನಾವು ನಿಮ್ಮನ್ನು ಖಾಕಿ ಪಾತ್ರದಲ್ಲಿ ನೋಡೋದಕ್ಕೆ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಇನ್ನೇನು ಕೆಲವೇ ತಿಂಗಳಿನಲ್ಲಿ ರೂಬಿ ಅನ್ನೋ ಸಿನಿಮಾ ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಇವತ್ತು ಆ ಸಿನಿಮಾದ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನಾವಿದ್ದೀವಿ. ಇವತ್ತು ಆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತಹ ಅನ್ನಪೂರ್ಣ ಅವ್ರು ನಮ್ಮ ಜೊತೆ ಇದ್ದಾರೆ. ಈಗ ತಾನೇ ಡಬ್ಬಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಬನ್ನಿ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್. ಹಾಯ್. ಇನ್ನು ರೂಬಿ ಸಿನಿಮಾ ಇನ್ನೇನು ಕೆಲವೇ ತಿಂಗಳಲ್ಲಿ ಬರುತ್ತೆ. ನಿಮ್ಮ ಪಾತ್ರ ಏನು ಅದರಲ್ಲಿ ಅಂತ ಹೇಳಿ? ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರು. ಆ್ಯಂಡ್ ಇದು ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ನನ್ನ ಫ್ರೆಂಡು ಶಿವರಾಜ್ ಅಂತ ಪ್ರೊಡ್ಯೂಸರು. ಸೊ ಅವ್ನು ನನಗೆ ರೆಫರ್ ಮಾಡಿ ಈ ಸಿನಿಮಾಗೆ ಹಾಕ್ಕೊಂಡಿರೋದು. ಸೊ ಟೀಮ್ ಎಲ್ಲ ತುಂಬ ಚೆನ್ನಾಗಿದೆ. ರಘುಕೋವಿ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಟೀಮ್ ಅಂತೂ ಎಕ್ಸಲೆಂಟು. ಎಲ್ಲ ಒಂದೊಂದು ಪ್ಲೇಸಲ್ಲಿ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ನೀವು ಇದೇ ಮೊದಲನೇ ಸಿನಿಮಾ ಅಂತ ಹೇಳಿದ್ರಿ, ಅಂದರೆ ನಿಮಗೆ ನಟನೆದು ಟಚ್ ಇತ್ತಾ ಅಥವಾ ಜಸ್ಟ್ ಹಾಗೆ ಬಂದಿದ್ದ ಹೀಗೆ? ಇಲ್ಲ, ನಾನು ಸೀರಿಯಲ್ಸ್ ಎಲ್ಲ ಮಾಡಿದ್ದೀನಿ. ಸೀರಿಯಲ್ಸು ಸುಮಾರು ಮಾಡಿದ್ದೀನಿ. ಒಂದು 8 ಇಯರ್ಸ್, ಆಲ್ಮೋಸ್ಟ್ 8 ಇಯರ್ಸ್ ನಾನು ಬ್ರೇಕ್ ತೊಗೊಂಡಿದ್ದೆ. ಸೊ ಇದು ನನ್ನ ಎಂಟ್ರಿ ಅಂತ ಹೇಳ್ಬೋದು. ಅದು ನನ್ನ ಫ್ರೆಂಡಿಂದ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಆ್ಯಂಡ್ ಯಾ. ಇನ್ನು ನಿಮ್ಮ ಜೊತೆಗೆ ನಟಿಸಿರುವಂತಹ ಕಲಾವಿದರ ಬಗ್ಗೆ ಹೇಳೋದಾದರೆ, ವೈಭವಿ ಶಾಂಡಿಲ್ಯ ಅವರು ಹಾಗೂ ರಾಮ್ ಗೌಡ ಅವರು ಕೂಡ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವರೊಟ್ಟಿಗೆ ಹೇಗಿತ್ತು ಅಂತ? ಅವರಿಬ್ಬರ ಜೊತೆಲೇ ನನ್ನ ಕಾಂಬಿನೇಷನ್ ಸೀನ್ಸ್ಗಳಿದೆ. ತುಂಬ ಚೆನ್ನಾಗಿ ಬಂದಿದೆ ಸೀನ್ಸ್ಗಳು. ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ವೀಕ್ಷಕರು ನೋಡಿ ಅದನ್ನು ಒಪಿನಿಯನ್ ಹೇಳಬೇಕು. ಆ್ಯಂಡ್ ಯಾ, ಇಬ್ಬರು ಕೂಲಾಗೆ, ಕಾಮಾಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಒಂದು ಹೊಸ ತಂಡ, ಆಮೇಲೆ ನಿರ್ದೇಶಕರಿಗೂ ಕೂಡ ಇದು ಮೊದಲನೇ ಸಿನಿಮಾ. ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ? ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ನೀವೆಲ್ಲ ನೋಡಬೇಕು, ಥಿಯೇಟ್ರಿಗೆ ಹೋಗಿ ನೋಡಬೇಕು ಆ್ಯಕ್ಚುಲಿ. ನಿಮ್ಮ ಸಪೋರ್ಟು, ನಿಮ್ಮ ಎಂಕರೇಜ್ಮೆಂಟು ನಮ್ಗೆ ಆಲ್ವೇಸ್ ಬೇಕು. ನ್ಯೂ ಎಂಟ್ರಿ ಆ್ಯಕ್ಟರ್ಸ್ಗಳ್ಗಂತೂ ಬೇಕೇ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಆಲ್ ದಿ ಬೆಸ್ಟ್. ಇದಿಷ್ಟು ಅನ್ನಪೂರ್ಣ ಅವರ ಮಾತಾಗಿತ್ತು. ನೋಡಿದ್ರಿ, ಅವರು ಕೂಡ ಇವತ್ತು ಡಬ್ಬಿಂಗ್ ಮುಗಿಸ್ಕೊಂಡು ಬಂದು ಅವರ ಸಿನಿಮಾ ಕುರಿತಾಗಿ ಹೇಳಿದ್ರು. ಇನ್ನೇನು ಕೆಲವೇ ತಿಂಗಳಲ್ಲಿ ಸಿನಿಮಾ ರೂಬಿ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಕೂಡ ಹೋಗಿ ಹೊಸ ಕಲಾವಿದರಿಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ, ಫ್ರೀಡಮ್ ಟಿವಿ ರಚನಾ.